ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ 4, 13, 22, 30ನೇ ತಾರೀಕಲ್ಲಿ ಹುಟ್ಟಿರೋರ ಒಂದು ಜನ್ಮ ಸಂಖ್ಯೆ ಗುಣಲಕ್ಷಣಗಳು ನೋಡೋಣ. 4ನೇ ತಾರೀಕಲ್ಲಿ ಹುಟ್ಟಿರೋದು ಡೇಟ್ ಆಫ್ ಬರ್ತ್ ರಾವಿನ ಸಂಖ್ಯೆನ ಹೋಲುತ್ತೆ. ರಾವು ಅಂದ್ರೆ ಛೇದ ಗ್ರಹ, ಅಂದ್ರೆ ತಲೆಯನ್ನ ಕತ್ತರಿಸಿ, ಅಂದ್ರೆ ಹಾವಿನ ತಲೆಯನ್ನ ಕತ್ತರಿಸಿದಾಗ ಉಂಟಾದ 2 ಗ್ರಹಗಳ ಸಂಖ್ಯೆಗಳೇ 4 ಮತ್ತೆ 7, ಅಂದ್ರೆ ರಾಹು ಮತ್ತೆ ಕೇತು. ಸೊ ಈ ಒಂದು ಗ್ರಹದ ಸಂಖ್ಯೆಗೆ ಹೋಲುವಂತದ್ದೇ, ಈ ನಂಬರ್ನ ಗ್ರಹದ ಸಂಖ್ಯೆಗೆ ಹೋಲುವಂತದ್ದೇ ರಾಹುವಿನ ತತ್ವ. 4, 13, 22, 31 ಇವ್ರು ಹೆಂಗೆ ಹೇಳಿ, ನೀವು ಆವಾಡಿಗರು ಪುಂಗಿ ಊದ್ಬೇಕಾದ್ರೆ ಹೇಗೆ ತಲೆ ಆಡಿಸ್ತಾರೆ ನೋಡಿ 4ನೇ ತಾರೀಕರು ಹೂ ಅನ್ನೋ ತರ ಈ ತರ ಹಾವನ್ನ ತಲೆ ಆಡಿಸ್ದಂಗೆ 4ನೇ ತಾರೀಕರು ಆಡಿಸ್ತಾರೆ. ಆದ್ರೆ ಅವರ ಸೂಕ್ಷ್ಮ ಗ್ರಹಗಳೇನಿರುತ್ತೆ, ಸೂಕ್ಷ್ಮ ಒಂದು ಗ್ರಹಣ ಶಕ್ತಿ ಏನಿರುತ್ತೆ, ಅದು ಬಹಳಷ್ಟು ಮಟ್ಟಿಗೆ ಅವ್ರ ಯೋಚನಾ ಶಕ್ತಿನೇ ಬೇರೆ ತರ ಇರುತ್ತೆ. ಅಂದ್ರೆ 4, 13, 22, 30ನೇ ತಾರೀಕವರೆಗೆಲ್ಲ ಏನು ಅಂತ ಅಂದ್ರೆ ಮೀಡಿಯಾದಲ್ಲಿ ಜಾಸ್ತಿ ಕೆಲಸ ಮಾಡುವಂತಹ ಒಂದು ಉತ್ಸಾಹಕತೆ. ಯಾಕಂದ್ರೆ ಛಾಯಾಗ್ರಾಹಕ ಅದು. ಸೊ ಛಾಯಾಗ್ರಾಹಕ ಅಂದ್ರೆ ಕ್ಯಾಮ್ರಾಮನ್ ಆಗಿ ಮೀಡಿಯಾದಲ್ಲಿ ಅತಿ ಹೆಚ್ಚು ಫೋಕಸ್ ಮಾಡುವಂಥದ್ದು, ಅಥವಾ ಡೈರೆಕ್ಟರ್ ಆಗಿ ನಾನು ಅದರಲ್ಲಿ ಫೋಕಸ್ ಆಗಬೇಕು, ಸಿನಿಮಾ ರಂಗದಲ್ಲಿ ನಾನು ಅತಿ ಹೆಚ್ಚು ಹೆಸರುಗಳನ್ನು ತಗೊಳ್ಬೇಕು ಅನ್ನೋರೆಲ್ಲ 4, 13, 22, 30ನೇ ತಾರೀಕಲ್ಲಿ ಹುಟ್ಟಿರೋದು ಕ್ವಾಲಿಟೀಸ್ ಇರುತ್ತೆ. ಅಂದ್ರೆ ಇವರೆಲ್ಲ ಒಂದು ಕ್ಷೇತ್ರಗಳಲ್ಲಿ ತನ್ನ ಹೆಸರುಗಳನ್ನ ಮಾಡಬೇಕು, ನನ್ನದೇ ಆದಂತಹ ಒಂದು ಚಾಪನ ಮೂಡಿಸ್ಬೇಕು ಅನ್ನೋರು ಕೂಡ ಈ 4ನೇ ತಾರೀಕು ಬೇಕಾದ್ರೆ ರಾಹುವಿನ ಸಂಖ್ಯೆ. 4, 13, 22, 30ನೇ ತಾರೀಕರಲ್ಲಿ 4ನೇ ಸಂಖ್ಯೆ ಸಿಂಗಲ್ ರಾಹು, 12ನೇ ಸಂಖ್ಯೆ ಅನ್ನೋದು 13ನೇ ಸಂಖ್ಯೆ ಅನ್ನೋದು 1 ಮತ್ತೆ 3. ರವಿ ಮತ್ತೆ ಗುರು ಇಬ್ರು ಸೇರ್ತಾನೆ. ಆ ರವಿಯ ಕ್ಯಾರೆಕ್ಟರ್ ನಾನು ನಿಮಗೆ ಹೇಳಿದೆ, ಅದೊಂದು ಲೀಡರ್ಶಿಪ್ ಕ್ವಾಲಿಟೀಸ್, ಅದೊಂದು ಡಾಮಿನೇಟಿಂಗ್ ಕ್ಯಾರೆಕ್ಟರ್, ಪ್ಲಸ್ 3ನೇ ಸಂಖ್ಯೆ ಗುರು ಸ್ಪಿರಿಚುಯಾಲಿಟಿ ಮೈಂಡ್, ಜೊತೆಗೆ ವಾಕ್ಸಿದ್ಧಿ. ತುಂಬಾ ಜನಗಳಿಗೆ ತನ್ನ ಮಾಚಾತುರ್ಯದಿಂದ ಸೆಳೆಯುವಂತ ಕ್ಯಾರೆಕ್ಟರ್ 3ನೇ ತಾರೀಕವರೆಗಿದೆ. ಸೊ 1 ಮತ್ತೆ 3 ಸೇರಿದ್ರೆ ಏನಾಗೋಯ್ತು, ಆ ಕ್ಯಾರೆಕ್ಟರ್ 2 ಜೊತೆ ಪ್ಲಸ್ 4 ಈ ರಾಹುವಿನ ಸಂಖ್ಯೆ. ಈ ನಾವು 3 ಕ್ಯಾರೆಕ್ಟರ್ಸ್ ಗಳು ಸೇರಿ 13ನೇ ತಾರೀಕವರೆಗೆ ಬಂದ್ಬಿಡುತ್ತೆ. ಇನ್ನು 22ನೇ ತಾರೀಕು, 22 ಅಂದ್ರೆ 2 ಚಂದ್ರ, 1 ಚಂದ್ರನೇ ಮನಸ್ಥಿತಿ ಕಷ್ಟ, ಇನ್ನು 2 ಚಂದ್ರ ಮನಸ್ಥಿತಿ ಸೇರಿದಾಗ ಏನಾಗುತ್ತೆ, ಅವ್ರಿಗೆ ಡಬಲ್ ಕ್ಯಾರೆಕ್ಟರ್ ಆಗ್ಬಿಡುತ್ತೆ. ಅಂದ್ರೆ ಡ್ಯುಯಲ್ ಕ್ಯಾರೆಕ್ಟರ್ಸ್ ತರ ನಡ್ಕೊಳ್ಳೋದು, ಅಥವಾ ಒಂದ್ಸರಿ ಹೇಳಿದ ಮಾತಿನ ಇನ್ನೊಂದ್ಸರಿ ಅವರು ಮರೆತು ಬಿಡೋದು, ಅಥವಾ ಒಂದ್ಸರಿ ತಾನು ಹೇಳಿದ ಮಾತುಗಳಿಗೆ ಬಗ್ಗದೆ 2 ಸರಿ ಹೇಳಿದಾಗ ಬಗ್ಗುವಂತ ಒಂದು ಕ್ಯಾರೆಕ್ಟರ್ಸ್. ಈ ತರ ಡ್ಯುಯಲ್ ಕ್ಯಾರೆಕ್ಟರ್ಸ್, ಸ್ವಲ್ಪ ಡ್ಯುಯಲ್ ಮೆಂಟಾಲಿಟಿ, ಆ ತರದ್ ಏನಾದ್ರು ಸ್ವಲ್ಪ ಬೇಗ ನಾನು ಒಂದು ಡಿಸಿಷನ್ ಬರ್ಬೇಕಾದ್ರೆ ತುಂಬಾ ಒಂದು ಗೊಂದಲಕ್ಕೆ ಸಿಗಾಕೊಳ್ತಾರೆ ಅಂದ್ರೆ 22ನೇ ತಾರೀಕು. ಆದ್ರೆ 2 ಚಂದ್ರ ಇರೋದ್ರಿಂದ ಇವರಲ್ಲಿ ಒಂದು ಪಾಸಿಟಿವಿಟಿ ಏನಂತಂದ್ರೆ, ಒಂದು ತಾಯಿ ಜೊತೆಗೆ ಇನ್ನೊಂದು ತಾಯಿ ಇಬ್ರು ಬಂದಿರ್ತಾರೆ. ಆತರ ತುಂಬಾ ಒಂದು ಹೆಣ್ಣಿನ ಮನಸ್ಸು ಜಾಸ್ತಿ ಇರುತ್ತದೆ ಈ 22ನೇ ತಾರೀಕಿನಲ್ಲಿ. ಇನ್ನು 30ನೇ ತಾರೀಕಲ್ಲಿ ಮೊದಲು ಗುರು ಬರ್ತಾನೆ, ನಂತರ ರವಿ ಬರ್ತಾರೆ. ಈ 3 ಮತ್ತೆ 1ನೇ ಸಂಖ್ಯೆಗೆ ಏನಾಗುತ್ತೆ ಅಂತ ಅಂದ್ರೆ, 3 ಅನ್ನೋದು ಗುರುವಿನ ಸಂಖ್ಯೆ, 1 ಅನ್ನೋದು ರವಿನ ಸಂಖ್ಯೆ ಹೋಲಿಸೋದ್ರಿಂದ ಆ 2 ಕ್ಯಾರೆಕ್ಟರ್ಸ್ ಇವ್ರನ್ನ ತುಂಬಾ ಹೋಲೋದ್ರಿಂದ ಇವರು ಕೆಲವು ವಿಚಾರಗಳಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ ಅಂದ್ರೆ ಇದಾಗ ಹೇಗೆ ಅಂತಂದ್ರೆ, ತಾನು ಮಾಡಿದ್ದೇ ಸರಿ, ನಾನು ಮಾಡ್ತಾ ಇದ್ದೀನಿ, ನಾನು ಕರೆಕ್ಟ್ ಪರ್ಫೆಕ್ಷನ್ ಆಗಿ ಮಾಡ್ತಾ ಇದ್ದೀನಿ, ನಾನು ಮಾಡೋದ್ರ ಪ್ರತಿಯೊಂದರಲ್ಲೂ ಕೂಡ ಪರಿಪೂರ್ಣತೆ ಇದೆ ಅನ್ನೋದಾದ್ರೆ 31ನೇ ತಾರೀಕರು ಆ ಕ್ಯಾರೆಕ್ಟರ್ನ ಹೋಲ್ತಾರೆ. ಸೊ ನಾನು ಹೇಳಿದ 4ನೇ ತಾರೀಕಿಗೆ ರಾವಿನ ಸಂಖ್ಯೆ ಹೋದ್ರೆ ಇದೊಂದು ಛಾಯಾಗ್ರಾಹಕ, ಇದು ತುಂಬಾ ಸಿನಿಮಾ ಒಂದು ಇಂಡಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಆಗಿ ಬರ್ತಾರೆ. ಈ 4ನೇ ತಾರೀಕು ಸ್ಪೋರ್ಟ್ಸ್ ಇರ್ತಾರಲ್ಲ, ಆ ಸ್ಪೋರ್ಟ್ಸ್ ಒಂದು ಇದ್ರಲ್ಲೂ ಕೂಡ ಕ್ಷೇತ್ರದಲ್ಲೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ತರುವಂತರಾಗಿರಿ 4ನೇ ತಾರೀಕವರು. ಯಾಕಂದ್ರೆ ರಾಹುವಿನ ಸಂಖ್ಯೆ. ಮತ್ತೆ ತುಂಬಾ ಏನಾರ ತಲೆ ಓಡುತ್ತೆ ಅಂದ್ರೆ 4ನೇ ತಾರೀಕರಿಗೆ ಬಹಳ ತಲೆ ಓಡುತ್ತೆ, ಯಾಕಂದ್ರೆ ರಾಹು ಅಲ್ಲೇನ್ರಿ. ಸೊ ಅದನ್ನ ನಾನು ಹೇಳ್ದೆ ನಿಮ್ಗೆ, ನಾವೇನೇ ಮಾತಾಡ್ತಾ ಇದ್ರು ಅದು ಗ್ರಹಿಸೋ ತರ ನಾಟಕ ಆಡ್ತಾ ಇರುತ್ತೆ ಹೊರತು ಅದು ತಲೆ ಬೇರೆ ತರ ಓಡ್ತಾ ಇರುತ್ತೆ. ಆ 4ನೇ ತಾರೀಕವರು ಕ್ಯಾರೆಕ್ಟರ್ಸ್ ಹೇಗೆ ಅಂದ್ರೆ ಒಂದು ಕಡೆ ಇರೋದಿಲ್ಲ. 4ನೇ ತಾರೀಕವರು ನೋಡಿ, ತುಂಬಾ ಜನ 4, 13, 22, 30ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ಅವರೆಲ್ಲ ತನ್ನ ಜಾಗವನ್ನ ಬಿಟ್ಟು ಹೋಗ್ಬೇಕು. ಅಂದ್ರೆ ತಾನು ಇರುವಂತ ಪ್ಲೇಸ್ ನ ಬಿಟ್ಟು ಬೇರೆ ಪ್ಲೇಸ್ಗಳಲ್ಲಿ, ಅಂದ್ರೆ ತನ್ನ ಹುಟ್ಟು ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳಗಳಲ್ಲಿ ಬಹಳಷ್ಟು ಪ್ರಸಿದ್ಧರಾಗ್ತಾರೆ 4ನೇ ತಾರೀಕವರು. ಯಾಕೆಂದ್ರೆ ನೋಡಿ, ಹಾವು ತಾನು ಇರುವಂತ ಜಾಗದಲ್ಲಿ ಇರೋದಿಲ್ಲ, ಅದೆಲ್ಲೋ ವಾಸ ಮಾಡುತ್ತೆ, ಯಾರೋ ಕಟ್ಟಿದ್ದು ಹುತ್ತದಲ್ಲಿ ತಾನು ಬಂದು ವಾಸ ಮಾಡುತ್ತೆ, ಎಲ್ಲೆಲ್ಲೋ ಹುತ್ತ ಇರುತ್ತೆ ಅಲ್ಲೆಲ್ಲೇ ವಾಸ ಮಾಡ್ತಾ ಹೋಗುತ್ತೆ, ಯಾವ್ದು ಮನೆಯ ಪಟ್ಟಣ ಒಳಗಡೆ ಸೇರ್ಕೊಳ್ಳುತ್ತೆ. ಈ ತರ ಹಾವಿಗೆ ಒಂದು ಜಾಗ ಅನ್ನೋದಿಲ್ಲ, ತುಂಬಾ ಕಡೆ ಅಲೆದಾಡುವಂತಹ ಪರಿಸ್ಥಿತಿ ಇರೋದ್ರಿಂದ ಈ 4ನೇ ತಾರೀಕು ಅಷ್ಟೇನೆ ತುಂಬಾ ಅಲೆದಾಟ ಜಾಸ್ತಿ, ಒಂದ್ ಕಡೆ ಉಳ್ಕೊಳ್ಳೋದಿಲ್ಲ. ಮತ್ತೆ ಇವರು ಜಾಸ್ತಿ ವಿದೇಶದಲ್ಲಿ ತುಂಬಾ ಸಕ್ಸಸ್ ಅನ್ನ ನೋಡ್ಬೋದು. 4, 13, 22, 30ನೇ ತಾರೀಕು ವಿದೇಶದಲ್ಲಿ ಏನಾದ್ರು ಸೆಟ್ಲ್ ಆಗಿದ್ರೆ, ಈಗ ನೋಡಿ ತುಂಬಾ ಜನ ಬಾಂಬೆಗೆ ಹೋಗಿ ಸೆಟ್ಲ್ ಆದ್ರು, ದುಬೈಗೆ ಹೋಗಿ ಸೆಟ್ಲ್ ಆದ್ರು, ನನ್ನ ಮಗ ಅಮೆರಿಕದಲ್ಲಿ ಸೆಟ್ಲ್ ಆದ. ಈ ತರ 4, 13, 22, 30ನೇ ತಾರೀಕು ಹುಟ್ಟಿರೋರೆಲ್ಲ ಏನಾಗುತ್ತೆ, ಅಂತಂತ ಪ್ಲೇಸ್ ಗಳಿಗೆ ಹೋಗಿ ಸೆಟ್ಲ್ ಆಗಿರೋರು ಜಾಸ್ತಿ. ಹಾಗಾಗಿ 4, 13, 22, 30ನೇ ತಾರೀಕಲ್ಲಿ ಹುಟ್ಟಿರೋರು ಹುಟ್ಟಂತಹ ಸ್ಥಳವನ್ನ ಬಿಟ್ಟು ಪರಸ್ಥಳ ವಾಸದಲ್ಲಿ ಬಹಳಷ್ಟು ಹೆಸರನ್ನು ಮಾಡುವಂತಹ ಒಂದು ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ 4ನೇ ತಾರೀಕಲ್ಲಿ.
ಸೊ 4ನೇ ತಾರೀಕವ್ರಿಗೆ ಹೇಳಿದೆ. ಜೊತೆಗೆ 4ನೇ ತಾರೀಕವರು ಅರ್ಧ ಛೇದ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಕೇಳಿಸ್ಕೊಳ್ಳೋ ಕ್ಯಾರೆಕ್ಟರ್ ಒಂಚೂರು ಬೆಳೆಸ್ಕೋಬೇಕು. 4ನೇ ತಾರೀಕವರು ಬರೀ ನಾನು ಹೇಳಿದ್ದೇ ಕೇಳೋ ಅನ್ನೋದಿಲ್ಲ, ಸ್ವಲ್ಪ ಲಿಸನಿಂಗ್ ಕ್ಯಾರೆಕ್ಟರ್ಸ್ ಒಂಚೂರು ಬೆಳೆಸ್ಕೊಳ್ಳಿ, ಅದರಿಂದ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ 4ನೇ ತಾರೀಕವರು ಬಹಳ ಧೈರ್ಯ, ಬಹಳ ಸಾಹಸದಿಂದ ಮುನ್ನುಗ್ಗುವಂತಹ ಒಂದು ಕ್ಯಾರೆಕ್ಟರ್ಸ್. ಸೊ ಹಾಗಾಗಿ ಒಳ್ಳೇದಾಗ್ತಾ ಬರುತ್ತೆ 4ನೇ ತಾರೀಕವ್ರಿಗೆ. 4ನೇ ತಾರೀಕು ಸೇಮ್ ಆಸ್ ಇಟ್ ಇಸ್ ಕ್ಯಾರೆಕ್ಟರ್ಸ್, ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಅವರಲ್ಲಿ, ಮತ್ತೆ ನಾನು ಅನ್ನೋ ಒಂದು ಅಹಂ ಜಾಸ್ತಿ ಇರುತ್ತೆ ಅವರಲ್ಲಿ. ಜೊತೆಗೆ ತಾನು ಎಲ್ಲ ಕ್ಷೇತ್ರಗಳಲ್ಲೂ ನಾನು ಮುನ್ನುಗ್ಗಿ ನಡಿಬೇಕು ಅನ್ನೋ ಒಂದು ಉತ್ಸುಕತೆ ಜಾಸ್ತಿ ಇರುತ್ತೆ 4ನೇ ತಾರೀಕವರೆಗೆ. ಹಾಗಾಗಿ 4, 13, 22, 31ನೇ ತಾರೀಕಲ್ಲಿ ಹುಟ್ಟಿರೋರೆಲ್ಲ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶೈನ್ ಆಗಿರ್ತಾರೆ. ಒಂದು ಕ್ರಿಕೆಟು ಮತ್ತೆ ಹಾಕಿ ಅಂದ್ರೆ ನಮ್ಮ ಕ್ರೀಡಾ ಒಂದು ಪಟುಗಳು ಏನಿರ್ತಾರೆ ಎಲ್ಲವನ್ನು ಆ ಒಂದು ಕ್ರೀಡಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಹೆಸರುಗಳನ್ನ ಮಾಡುವಂತರಾಗಿರ್ತಾರೆ. ಮತ್ತೆ ಈ ದೊಡ್ಡ ದೊಡ್ಡ ಕಂಪನಿಗಳು ನಡೆಸ್ತಾರೆ ನೋಡಿ, ಆ ದೊಡ್ಡ ದೊಡ್ಡ ಕಂಪನಿಗಳ ಒಂದು ಅಧಿಕಾರಿಗಳು ಕೂಡ ಇವ್ರುಗಳೇ ಆಗಿರ್ತಾರೆ, ಹೆಸರುಗಳನ್ನ ಮಾಡುವಂಥದ್ದು. ತುಂಬಾ ದೊಡ್ಡ ದೊಡ್ಡ ಹೆಸರುಗಳನ್ನ ಮಾಡಿಟ್ಟು ಹೋಗಿರ್ತಾರೆ. ಈಗ ನೋಡಿ ಕೆಲವು ಕಡೆ ಎಲ್ಲ ಶೋಭಾ ಡೆವಲಪರ್ಸ್ ಆ ಥರದ್ದೆಲ್ಲ ಇದಾರೆ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ಕಟ್ತಾರಲ್ಲ ಅದೆಲ್ಲ 4, 13, 22, 31. ಯಾಕೆಂದ್ರೆ ಉತ್ತ ಹೇಗಿರುತ್ತೆ ಪಿರಮಿಡ್ ಶೇಪ್ ಅಲ್ಲಿ ಮೇಲ್ಭಾವದವರೆಗೂ ಉತ್ತ ಇರುತ್ತೆ. ಸೊ ಮೇಲ್ಭಾವ ಪಿರಮಿಡ್ ಹೇಗಿರುತ್ತೋ ಅದೇ ತರ 4ನೇ ತಾರೀಕು 13, 22 ಯಾವಾಗಲೂ ಟಾಪ್ ಫ್ಲೋರ್ ಅಲ್ಲಿ ಇರ್ಬೇಕು, ನಾನು ಯಾವಾಗಲೂ ನಂಬರ್ 1 ಆಗಿರ್ಬೇಕು, ನಾನು ಯಾವಾಗಲೂ ಉನ್ನತ ಸ್ಥಾನದಲ್ಲಿ ಕುತ್ಕೋಬೇಕು ಅಂತ 4, 13, 22 ಯೋಚನೆ ಮಾಡೋದ್ರಿಂದ ಅವ್ರು ಕೊನೆ ಕ್ಷಣದವರೆಗೂ ಕೂಡ ಅದೇ ಲೆವೆಲ್ಗೆ ಹೋಗಿ ರೀಚ್ ಆಗ್ತಾರೆ. ಸೊ ಹಂಗಾಗಿ 4, 13, 22, 31ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ಅವರೆಲ್ಲ ದಯವಿಟ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಇರಬೇಡಿ, ಟಾಪ್ ಫ್ಲೋರ್ಗಳಲ್ಲಿ, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಎಷ್ಟು ಮ್ಯಾಕ್ಸಿಮಮ್ ಫ್ಲೋರ್ ಆಗುತ್ತೋ ಅಂತ ಫ್ಲೋರ್ಗಳಲ್ಲಿ ಉಳ್ಕೊಂಡಾಗ ನೀವು ಬಹಳಷ್ಟು ಒಂದು ಫೇಮಸ್ ಫೆಮಿಲಿಯರ್ ನೇಮ್ಗಳನ್ನ ನೋಡ್ತಾ ಹೋಗ್ಬೋದು. ತುಂಬಾ ಒಳ್ಳೇದಾಗತ್ತೆ. ಇದೇ ತರ 4, 13, 22, 31ನೇ ತಾರೀಕವರೆಗೆ ಲಕ್ಕಿ ನಂಬರ್ ನೋಡೋಣ. ಆ ಲಕ್ಕಿ ನಂಬರು 6, 15, 24. ಫಸ್ಟ್ ಆಫ್ ಆಲ್ 7, 16, 25 ಸೂಪರ್ ನಂಬರ್. ಯಾಕೆಂದ್ರೆ 4 ತಲೆ, 4 ಅನ್ನೋ ಸಂಖ್ಯೆ ತಲೆ, 7 ಅನ್ನೋದು ಬಾಲ. ಈ ತಲೆ ಮತ್ತೆ ಬಾಲ ಎರಡೂ ಜಾಯಿನ್ ಆದಾಗ ಸಖತ ಸಕ್ಸಸ್ ಆಗ್ತೀರಿ. ಸೊ ಹಾಗಾಗಿ 4, 13, 22, 31ನೇ ತಾರೀಕಲ್ಲಿ ಹುಟ್ಟಿರೋರಿಗೆ, 7, 16, 25ನೇ ತಾರೀಕಲ್ಲಿ ಹುಟ್ಟಿರೋರಿಂದ ಬಾಳ ಸಂಗತಿ ಹಾಕಿದ್ರೆ ತುಂಬಾ ಸೂಪರ್ ಲೈಫ್ ನಿಮ್ದು. ಪ್ಲಸ್ 6, 15, 24 ನಿಮಗೆ ಲಕ್ಕಿ ನಂಬರು. 1 ಮತ್ತೆ 10, 19, 28 ಕೂಡ ನಿಮಗೆ ಲಕ್ಕಿ ನಂಬರು. ಆಗದೇ ಇರುವಂತಹ ಒಂದು ಅನ್ಲಕ್ಕಿ ನಂಬರ್ ಅಂದ್ರೆ 5, 14, 23. ದಯವಿಟ್ಟು ಈ ನಂಬರ್ನ ಫಾಲೋ ಮಾಡಬೇಡಿ. ಯಾವುದೇ ಒಂದು ಕೆಲಸಕ್ಕೆ ಮಾಡ್ತಾ ಇದ್ದೀರಿ ಅಂದ್ರೆ 5, 14, 23ನ ಅವಾಯ್ಡ್ ಮಾಡಿ. ಮತ್ತೆ ಮನೆಯಿಂದ ಹೊರ ಹೋಗ್ಬೇಕಾದ್ರೆ ಆದಷ್ಟು ಈಸ್ಟಿಗೆ ಒಂದ್ ಕಡೆ ಹೆಜ್ಜೆ ಹಾಕಿ, ಅಥವಾ ಎಲ್ಲೋ ಒಂದ್ ಕಡೆ ಮೇಲ್ ಮಾಡ್ತಾ ಇದ್ದೀರಿ, ನಾನು ಒಂದು ಮೇಲ್ ಕಳಿಸ್ಬೇಕು ಅಥವಾ ಫೋನ್ ಕಾಲಲ್ಲಿ ನನಗೆ ಇಂಪಾರ್ಟೆಂಟ್ ಮಾತಾಡ್ಬೇಕಪ್ಪ, ಫೋನ್ ಕಾಲ್ ಕೂಡ ಈಸ್ಟಿಗೆ ನಿಂತ್ಕೊಂಡು ಅಂದ್ರೆ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಕೆಲಸ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ ವೀಕ್ಷಕರೇ. 4ನೇ ತಾರೀಕವರೆಗೆ ಒಳ್ಳೆ ಕ್ಯಾರೆಕ್ಟರ್ ಇದೆ, ಅದನ್ನ ಬೆಳೆಸಿ ತನ್ನ ಒಂದು ಪ್ರದರ್ಶನನ ಒಂದು ಸಾಮಾಜಿಕವಾಗಿ ಕಾಣುವಂತಹ ಒಂದು ಶಕ್ತಿ 4ನೇ ತಾರೀಕವರೆಗಿದೆ. ಒಳ್ಳೆಯದಾಗಲಿ ವೀಕ್ಷಕರೇ.